ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ರಸಗುಲ್ಲ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಪನ್ನೀರ್ ಇತ್ತು, ಹಾಗಾಗಿ ನಾನು ರಸಗುಲ್ಲನ ಮಾಡ್ತಾಯಿದ್ದೀನಿ. ಈ ಪನ್ನೀರ್ ಹೇಗಪ್ಪ ಮಾಡಿದ್ದು ಅಂತ ಅಂದರೆ, ಹಾಲು ಒಡೆದೋಗಿರ್ತಕ್ಕಂಥ ಹಾಲನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಪನ್ನೀರನ್ನು ಮಾಡಿಟ್ಟಿದ್ದೆ. ಈ ಪನ್ನೀರನ್ನು ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ರಸಗುಲ್ಲ ಮಾಡ್ಬೋದಲ್ವಾ ಅಂತ ಹೇಳಿ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾನು ಈ ರೀತಿ ಸೆಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ. ಈ ಪನ್ನೀರನ್ನ ನಾವು ಕಟ್ ಮಾಡಿ ಈಕ್ವಲ್ ಆಗಿ ಯಾವುದಾದ್ರೂ ರೆಸಿಪಿ ಕೂಡ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಶಾಪಿಂದ ತರೋಂಥ ಪನ್ನೀರ್ ಕೂಡ ಇದೇ ರೀತಿ ಇರುತ್ತೆ. ತಂದಾದಮೇಲೆ ಈ ರೀತಿ ಎಲ್ಲದನ್ನು ಕೂಡ ನೀಟಾಗಿ ಸ್ಕ್ರಂಬಲ್ ಮಾಡ್ಕೋಬೇಕು, ಜೊತೆಗೆ ಚೆನ್ನಾಗಿ ನಾದ್ಕೊಳ್ಬೇಕು. ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ನಮ್ಮ ಕೈಯಲ್ಲಿ ಹಸ್ತ ಏನಿದೆ ಆ ಪಾರ್ಟಿಂದ ಈ ರೀತಿ ಚೆನ್ನಾಗಿ ಮಸ್ಕೊಳ್ಬೇಕು ಪನ್ನೀರನ್ನ. ನಾವು ಅಂಗಡಿಯಿಂದ ತಂದಿರ್ತಕ್ಕಂಥ ಪನ್ನೀರ್ ಆದರೂ ಅಷ್ಟೇ ಈ ರೀತಿಯಾಗಿ ಚೆನ್ನಾಗಿ ಮಸಿಬೇಕಾಗತ್ತೆ. ಯಾವ ರೀತಿ ಆಗಬೇಕು ಅಂತ ಅಂದರೆ, ಲಾಸ್ಟಲ್ಲಿ ನಮಗೆ ಬೆಣ್ಣೆ ಮುಟ್ತಾ ಇದ್ದೀವೇನೋ ಅಂತ ಅಷ್ಟು ಫೀಲ್ ಆಗಬೇಕು, ಅಷ್ಟು ಸಾಫ್ಟಾಗಿ ನಮಗೆ ಪನ್ನೀರು ರೆಡಿ ಆಗಬೇಕು. ಅಲ್ಲಿವರೆಗೂ ನಾವು ಈ ರೀತಿ ಮಸ್ತು ಚೆನ್ನಾಗಿ ಲಾಸ್ಟಲ್ಲಿ ನಾದ್ಕೊಳ್ಬೇಕು. ಈ ಪ್ರೊಸೆಸಿಂಗ್ಗೆ ತುಂಬ ಏನು ಟೈಮ್ ತೊಗೊಳೋದಿಲ್ಲ, ಒಂದು 7 ರಿಂದ 8 ನಿಮಿಷ ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ಆಯಿತು. ಇವಾಗ ನೋಡ್ತಾ ಇರ್ಬೋದು ನೀವು ಕನ್ಸಿಸ್ಟೆನ್ಸಿ ಯಾವ ರೀತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಬೆಣ್ಣೆ ಥರ ಕಾಣಿಸ್ಬೇಕು ನಮಗೆ, ಅದನ್ನು ನಾದಿ ಆ ರೀತಿ ಆಗುತ್ತೆ. ಇವಾಗ ನೋಡಿ ಮುಟ್ಟೋದಕ್ಕೆ ಎಷ್ಟು ಸಾಫ್ಟ್ ಅಂತ ಅನ್ನಿಸ್ತಾ ಇದೆ. ರೆಡಿಯಾಗಿದೆ ಇವಾಗ ಕಂಪ್ಲೀಟಾಗಿ. ಮುಂಚೆ ನಾನು ತೋರಿಸಿದಾಗ ಹೇಗಿತ್ತು, ಇವಾಗ ಯಾವ ರೀತಿ ಆಯಿತು ಅಂತೇಳಿ ನೀವೇ ನೋಡ್ತಾ ಇದ್ದೀರಾ. ಇಲ್ಲಿ ನಾನು 1 ಲೀಟ್ರ್ ಹಾಲಿಂದು ಪನ್ನೀರನ್ನ ತೊಗೊಂಡಿರೋದು. 1 ಲೀಟರ್ ಹಾಲಿಗೆ ಇಷ್ಟು ನನಗೆ ಮನೆ ಹಾಲು, ಅದು ಇಷ್ಟು ಪನ್ನೀರ್ ಸಿಕ್ಕಿದೆ. ಇನ್ನು ನಾವು 2 ಲೀಟ್ರ್ ತೊಗೋತೀವಿ ಅಂದರೆ ಇದು ಡಬಲ್ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದರಲ್ಲಿ ಚಿಕ್ಕ ಬಾಲ್ಗಳಾಗಿ ಮಾಡ್ಕೊಳ್ಬೇಕು. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡಿಕೊಂಡ್ರೆ ಆಯಿತು. ಏನು ಅಂದರೆ, ಈ ರೀತಿ ಬಾಲ್ಸ್ ಮಾಡಬೇಕಾದ್ರೆ ಅದೆಲ್ಲೂ ಕೂಡ ಕ್ರ್ಯಾಕ್ ಆಗಬಾರ್ದು. ಕ್ರ್ಯಾಕ್ ಆಯಿತು ಅಂತ ಅಂದರೆ ನಮಗೆ ನಾವು ನೀರಲ್ಲಿ ಹಾಕಿ ಬೇಯಿಸಬೇಕಾದ್ರೆ ಅದು ಒಡೆದೋಗೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕ್ರ್ಯಾಕ್ ಆಗದೇ ಇರೋ ರೀತಿ ನಾವು ಬಾಲ್ಗಳನ್ನ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ ನಮಗೆ ಎಷ್ಟು ಪನ್ನೀರ್ ಬಾಲ್ಸ್ ಆಗುತ್ತೋ ಅಷ್ಟನ್ನು ನಾನಿಲ್ಲಿ ಮಾಡಿ ಒಂದು ಸೈಡಲ್ಲಿ ಅದೇ ತಟ್ಟೆನಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟಾಗಿದೆ ಅಂತ ಹೇಳಿ. ಇವಾಗ ಇದನ್ನೊಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಹಾಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ ನಾನಿಲ್ಲಿ ಒಂದು ಬೌಲ್ ಫುಲ್ಲು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2.5 ಕಪ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇಮ್ ಬೌಲಲ್ಲಿ. ತುಂಬ ಸ್ವೀಟ್ ಬೇಕು ಅಂತ ಅಂದರೆ ನೀವು ಇನ್ನೊಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೋದು. ಇಷ್ಟ ಆದರೆ ಸಾಕಾಗುತ್ತೆ 1 ಕಪ್ ಆದರೆ. ಇವಾಗ ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಏಲಕ್ಕಿ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಆ್ಯಡ್ ಮಾಡ್ಬೋದು, ನನಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಆ್ಯಡ್ ಮಾಡಿಲ್ಲ. ಸೊ ಇವಾಗ ನೋಡಿ ನೀರು ಕುದಿಯೋದಕ್ಕೆ ಶುರುವಾಗಿದೆ. ಈಗ ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ಪನ್ನೀರ್ ಬಾಲ್ಸು, ಆ ಬಾಲ್ಸ್ನ ಒಂದೊಂದಾಗಿ ಇದರಲ್ಲಿ ಹಾಕ್ತಾ ಇದ್ದೀನಿ. ಮತ್ತು ನಾವು ಬಾಲ್ಸ್ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ಅದು ಜಾಸ್ತಿ ಕುದಿಯೋದಕ್ಕೆ ಶುರುವಾಗುತ್ತಲ್ವ, ಒಡೆದೋಗೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ, ನಾನಿಲ್ಲಿ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಬಾಲ್ಸ್ ಎಲ್ಲ ಡಬಲ್ ಸೈಜ್ ಆಗಿದೆ. ರಸಗುಲ್ಲ ಇಲ್ಲಿ ರೆಡಿಯಾಗಿದೆ. ಸೊ ನೋಡಿದ್ರಿ ಅಲ್ವಾ ಎಷ್ಟು ಈಸಿ ರಸಗುಲ್ಲ ಮಾಡೋದು ಅಂತ ಹೇಳ್ಬಿಟ್ಟು. ಹಾಲು ಒಡೆದೋದ್ರೆ ವೇಸ್ಟ್ ಮಾಡ್ದಂಗೆ ಈ ರೀತಿ ರಸಗುಲ್ಲನ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.